ಶ್ರೀರಾಮನವಮಿ ವಿಶೇಷ. ಶ್ರೀರಾಮಚಂದ್ರನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಪಾನಕ ಮಾಡೋಣವಾ? ಪಾನಕ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಪಾತ್ರೆಗೆ 2 ಕಪ್ ಅಷ್ಟು ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡು ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ತಿದ್ದೀನಿ. ಬೆಲ್ಲ ಈಗ ಚೆನ್ನಾಗಿ ಕರಗಿದೆ. ಮಾಗಿರುವಂಥ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಹಣ್ಣು ಮಾಗಿದ್ರೆ ಪಾನಕ ತುಂಬ ರುಚಿಯಾಗುತ್ತೆ. ಈಗ ಇದ್ರ ಬೀಜನೆಲ್ಲ ತೆಗೆದು ಹಣ್ಣನ್ನು ಸ್ಕೂಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕೂಪ್ ಮಾಡ್ಕೊಂಡಿರೋಂಥ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಏಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಏಲಕ್ಕಿ ಪುಡಿನೂ ಸೇರಿಸ್ಕೋಬೋದು. 1/4 ಟೀ ಸ್ಪೂನ್ ಅಷ್ಟು ಮೆಣಸನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಬೆಲ್ಲದ ಪಾನಕದ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಒಣಶುಂಠಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೂಜ ಹಣ್ಣನ್ನು ಅರ್ಧ ಕಪ್ಪಷ್ಟು ಸೇರಿಸ್ಕೊಂಡು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಈಗ ಪಾನಕ ರೆಡಿಯಾಗಿದೆ. ಬೇಸಿಗೆ ಕಾಲಕ್ಕೆ ಅಮೃತಕ್ಕೆ ಸಮ ಅಂತ ಹೇಳ್ಬೋದು. ಜಗತ್ಪಾಲಕ ಶ್ರೀರಾಮಚಂದ್ರನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಪಾನಕ. ಒಂದು ತುಳಸಿ ದಳನ ಇಟ್ಟು ಭಗವಂತನಿಗೆ ನೈವೇದ್ಯ ಮಾಡ್ಕೋಬೋದು. ಶ್ರೀರಾಮನ್ಗೆ ಪ್ರಿಯವಾಗಿರುವಂಥ ಪಾನಕ ರೆಡಿಯಾಗಿದೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಜೈ ಶ್ರೀರಾಮ್.